Hello everyone, I am Vinayak and I welcome you all to my YouTube channel. So ನಾವು ಈಗ ಈ ಒಂದು ವಿಡಿಯೋದಲ್ಲಿ KSOU ಅಕಾಡೆಮಿಕ್ ಪ್ಲಾಟ್ಫಾರ್ಮ್ ಮೂಲಕ ನಮ್ಮ ಎಕ್ಸಾಮಿನೇಷನ್ ಫೀ ಪೇಮೆಂಟ್ ಅನ್ನು ಹೇಗೆ ಮಾಡೋಂತ ನೋಡೋಣ. ಓಕೆ, ಸೊ ನೀವೀಗ ಡಿಸ್ಟೆನ್ಸ್ ಎಜುಕೇಷನ್ ಮಾಡ್ತಿದ್ದೀರಪ್ಪ ಅಂತಂದ್ರೆ ಎಲ್ಲರೂ ಸಹ KSOU ಅಕಾಡೆಮಿಕ್ ಪ್ಲಾಟ್ಫಾರ್ಮ್ ಅನ್ನುವಂತಹ ಆ್ಯಪ್ನ ಆಲ್ಮೋಸ್ಟ್ ಎಲ್ಲರೂ ಡೌನ್ ಮಾಡ್ಕೊಂಡಿರ್ತೀರ, ಹೌದಾ? ಸೊ ನಾವೀಗ ಈ ಒಂದು ಎಕ್ಸಾಮಿನೇಷನ್ ಫೀ ಪೇಮೆಂಟನ್ನು ಎರಡು ರೀತಿಯಲ್ಲಿ ಮಾಡ್ಬೋದು. ಮೊದಲನೇದಾಗಿ ಹೇಗಪ್ಪ ಅಂತಂದರೆ ಈ ಆ್ಯಪ್ನ ಮೂಲಕ ಮಾಡ್ಬೋದು, ಇಲ್ಲಪ್ಪ ಅಂತಂದರೆ ಅವರ ವೆಬ್ಸೈಟ್ಗೆ ನಾವು ಭೇಟಿ ನೀಡುವ ಮುಖಾಂತರ ಅಲ್ಲಿ ಲಾಗಿನ್ ಆಗಿ ನಾವು ಎಕ್ಸಾಮಿನೇಷನ್ ಫೀ ಪೇಮೆಂಟನ್ನು ಮಾಡ್ಬೋದು. ಸೊ ನಾನೀಗ ಈ ಒಂದು ವಿಡಿಯೋದಲ್ಲಿ ಈ ಆ್ಯಪ್ನ ಮುಖಾಂತರ ಹೇಗೆ ಪೇಮೆಂಟನ್ನು ಮಾಡು ಅಂತ ಹೇಳ್ತೀನಿ. ಸೊ ಆ್ಯಪ್ ಓಪನ್ ಮಾಡ್ಕೊಳ್ಳಿ. ನೀವು ಆ್ಯಪ್ನ ಓಪನ್ ಮಾಡ್ಕೊಂಡ್ಮೇಲೆ ನಿಮ್ಮ ಮೊಬೈಲ್ ನಂಬರು ಮತ್ತು OTP ಹಾಕಿ ಲಾಗಿನ್ ಮಾಡಿಕೊಂಡ್ರೆ ಇಲ್ಲಿ ನಿಮ್ಮ ಸ್ಟೂಡೆಂಟ್ ಪೋರ್ಟಲ್ ಅಂತಿದೆ ನೋಡಿರಿ, ಇಲ್ಲಿ ನಿಮ್ಮ ನೇಮು ಮತ್ತು ನೀವು ರಿಜಿಸ್ಟರ್ ಆಗಿರುವಂಥ ಕೋರ್ಸ್ ಇಲ್ಲಿ ತೋರಿಸುತ್ತದೆ, ಹೌದಾ? ಸೊ ಈಗ ನೀವೇನು ಮಾಡಬೇಕಪ್ಪ ಅಂತಂದ್ರೆ ಈ ಕಡೆ ಈ ಥರ ಸ್ಕ್ರೋಲ್ ಡೌನ್ ಮಾಡಿ ಇಲ್ಲಿ ಎಕ್ಸಾಮ್ ನೋಟಿಫಿಕೇಷನ್ ಅಂತ ಇದೆ ನೋಡಿರಿ, ಇಲ್ಲಿ ಎಕ್ಸಾಮ್ ನೋಟಿಫಿಕೇಷನ್ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ನಾವು ಈ ಆ್ಯಪ್ನ ಮುಖಾಂತರನೂ ಅಪ್ಲಿಕೇಶನ್ ಹಾಕಬೇಕಾದ್ರೂ ಸಹ ಅದು ನಮ್ಮ ಬ್ರೌಸರ್ ಮುಖಾಂತರನೇ ಓಪನ್ ಆಗುತ್ತೆ, ಹೌದಾ? ಇಲ್ಲಿ ನೋಡಿರಿ, ಡೈರೆಕ್ಟ್ ನೀವು ಒಂದು ವೇಳೆ ಈ ಕ್ರೋಮ್ ಬ್ರೌಸರ್ನಲ್ಲಿ ವೆಬ್ಸೈಟ್ಗೆ ಭೇಟಿ ನೀಡೋ ಮುಖಾಂತರ ಅಪ್ಲಿಕೇಶನ್ ಹಾಕಬೇಕಪ್ಪ ಅಂತಂದ್ರೆ ಜಸ್ಟ್ ನೀವು KSOU ಪೋರ್ಟಲ್ ಅಂಥೇಳಿ ಇಲ್ಲಿ ಮೇಲ್ಗಡೆ ಇದೆ ನೋಡಿರಿ, KSOU ಪೋರ್ಟಲ್ ಅಂಥೇಳಿ ಇದನ್ನು ಟೈಪ್ ಮಾಡೋದ್ರ ಮುಖಾಂತರನೂ ನೀವು ಲಾಗಿನ್ ಆಗ್ಬೋದು. ಓಕೆ, ಸೊ ಈ ಪೇಜ್ ಬಂದಾದಮೇಲೆ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ. ಸ್ಕ್ರೋಲ್ ಡೌನ್ ಮಾಡಿದ ಮೇಲೆ ಇಲ್ಲಿದೆ ನೋಡಿರಿ, ನಂದೀಗ 2024-25 ಜುಲೈ ಸೆಷನ್ ನಂದು, ಹೌದಾ? ಸೊ ಈ ಒಂದು ಎಕ್ಸಾಮ್ಗೆ ನಾನು ಅಪ್ಲಿಕೇಶನ್ ಹಾಕಬೇಕೀಗ. 2024-25 ಜುಲೈ ಸೆಷನ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಈಗ ನೋಡಿ, ಇಲ್ಲಿ ಎಂಟರ್ ರೋಲ್ ನಂಬರ್ ಅಂತ ಇದೆ, ಇಲ್ಲಿ ನಿಮ್ಮ ರೋಲ್ ನಂಬರ್ ಟೈಪ್ ಮಾಡಿ, ಆಮೇಲೆ ಸರ್ಚ್ ಎಕ್ಸಾಮ್ ಅಪ್ಲಿಕೇಶನ್ ಅಂತ ಇದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಾನೀಗ ರೋಲ್ ನಂಬರ್ನ ಎಂಟರ್ ಮಾಡ್ತೀನಿ. ಸರ್ಚ್ ಎಕ್ಸಾಮ್ ಅಪ್ಲಿಕೇಶನ್ ಅಂತ ಕೊಟ್ಟ ಮೇಲೆ ನಿಮ್ಮ ಡೀಟೇಲ್ಸ್ ಎಲ್ಲ ಬರುತ್ತೆ ಇಲ್ಲಿ, ಕ್ಯಾಂಡಿಡೇಟ್ ಡೀಟೇಲ್ಸ್ ಅಂತೇಳಿ. ಓಕೆ, ನಿಮ್ಮ ರೋಲ್ ನಂಬರ್ ಇದೆ, ಆಮೇಲೆ ನಿಮ್ಮ ಕ್ಯಾಂಡಿಡೇಟ್ ನೇಮ್ ಇದೆ, ಆಮೇಲೆ ನೀವು ರಿಜಿಸ್ಟರ್ ಆದಂಥ ಕೋರ್ಸ್ ಇದೆ, ಆಮೇಲೆ ನಿಮ್ಮ ಕರೆಂಟ್ ಸೆಮಿಸ್ಟರ್ ಅಂತಂದರೆ ನೀವು ಯಾವ ಸೆಮಿಸ್ಟರ್ಗೆ ಅಪ್ಲೈ ಮಾಡ್ತೀರಾ ಅದಿದೆ. ಓಕೆ, ಆಮೇಲೆ ಹೀಗೆ ಸ್ಕ್ರೋಲ್ ಡೌನ್ ಮಾಡಿ ನಿಮ್ಮದೆಲ್ಲ ಡೀಟೇಲ್ಸ್ನ ಚೆಕ್ ಮಾಡ್ಕೊಳ್ಳಿ ಒಂದು ಸಲ. ಓಕೆ, ಮೀಡಿಯಮ್ ಅಂತ ಇದೆ, ಮೀಡಿಯಮ್ ಆಫ್ ಎಕ್ಸಾಮಿನೇಷನು, ಆಮೇಲೆ ನೇಮ್ ಆಫ್ ದಿ ಎಕ್ಸಾಮ್ ಸೆಂಟರ್ ಅಂತ ಇದೆ ನೋಡಿ 9th, ಅಲ್ಲಿ ನಿಮ್ಮ ಎಕ್ಸಾಮಿನೇಷನ್ ಸೆಂಟರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಥರ ಎಕ್ಸಾಮಿನೇಷನ್ ಸೆಂಟರ್ಸ್ ಇದೆ, ಅಲ್ಲಿ ನಿಮ್ಮ ಎಕ್ಸಾಮಿನೇಷನ್ ಸೆಂಟರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆನಂತರ ಕೆಳಗಡೆ ನಿಮ್ಮ ಸ್ಟೂಡೆಂಟ್ ಕರೆಸ್ಪಾಂಡೆನ್ಸ್ ಅಡ್ರೆಸ್ ಅಂತ ಇದೆ, ಅಡ್ರೆಸ್ಸು, ನಿಮ್ಮ ಅಡ್ರೆಸ್ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಡಿಸ್ಟಿಕ್ ಇದೆ, ನಿಮ್ಮ ಸ್ಟೇಟು, ಪಿನ್ ಕೋಡು, ಆಧಾರ್ ನಂಬರು, ಕ್ಯಾಟಗರಿ, ಜೆಂಡರ್, ಇಮೇಲ್ ID ಮತ್ತು ಲ್ಯಾಂಡ್ಲೈನ್ ನಂಬರ್ ಅಂತ ಇದೆ, ಇಲ್ಲಿ ನಿಮ್ಮ ಲ್ಯಾಂಡ್ಲೈನ್ ನಂಬರ್ ಇದ್ದರೆ ಅದನ್ನ ಟೈಪ್ ಮಾಡಿ. ನೆಕ್ಸ್ಟ್ ಇಲ್ಲಿ 19ನೇ ಕಾಲಮಲ್ಲಿ ರಿಮಾರ್ಕ್ಸ್ ಅಂತ ಇದೆ, ನೀವೇನಾದರೂ ರಿಮಾರ್ಕ್ಸ್ ಇಲ್ಲಿ ಬರೀಬೇಕಿದ್ರೆ ಬರೀರಿ, ಇಲ್ಲಾಂದರೆ ಜಸ್ಟ್ ನಿಮ್ಮ ಅಡ್ಮಿಷನ್ ಇಯರ್ನಲ್ಲಿ ಟೈಪ್ ಮಾಡಿಬಿಡ್ಬೋದು, ಇಲ್ಲ ಏನಾದರೂ ನಿಮ್ಮ ಬೇರೆ ರಿಮಾರ್ಕ್ಸ್ ಅಂತ ಇದ್ದರೆ ಅದನ್ನ ಬರೀರಿ. ಆನಂತರ ಕೆಳಗಡೆ ಸ್ಕ್ರೋಲ್ ಮಾಡಿದರೆ ಇಲ್ಲಿ ಎಕ್ಸಾಮ್ ಟೈಪ್ ಅಂತ ಇದೆ, ಹೌದಾ? ಎಕ್ಸಾಮ್ ಟೈಪ್ ಅಂತ ಇದೆ, ನೀವು ಫ್ರೆಷರ್ ಇದ್ದರೆ ಫ್ರೆಷರ್ ಅಂತ ಬರೀರಿ, ರಿಪೀಟರ್ ಅಂತಿದ್ರೆ ರಿಪೀಟರ್ಗೆ ಟಿಕ್ ಮಾಡ್ಕೊಳ್ಳಿ. ಆನಂತರ ಇಲ್ಲಿ ಕೆಳಗಡೆ ನೋಡಿ, ಇಲ್ಲಿ ನೀವು ನಿಮ್ಮ ಸಬ್ಜೆಕ್ಟನ್ನು ಇಲ್ಲಿ ಟಿಕ್ ಮಾಡಬೇಕಾಗ್ತದೆ, ಹೌದಾ? ಮೊದಲಿಗೆ ಇಲ್ಲಿ ನೀವು ಯಾವ್ಯಾವ ಸಬ್ಜೆಕ್ಟನ್ನು ಚೂಸ್ ಮಾಡಿದ್ದೀರಿ ಅವೆಲ್ಲ ಕರೆಕ್ಟಾಗಿ ಇಲ್ಲಿ ಅದಾವ ಎಲ್ಲ ನೋಡ್ಕೊಳ್ರಿ, ಹೌದಾ? ಎಲ್ಲವೂ ಸಬ್ಜೆಕ್ಟ್ ಕರೆಕ್ಟ್ ಇದ್ದರೆ ಈ ಅನ್ಟಿಕ್ ಆಗಿರುವಂಥ ಬಾಕ್ಸನ್ನು ಟಿಕ್ ಮಾಡ್ಕೊಳ್ಳಿ. ಓಕೆ, ಈ ಥರ ಎಲ್ಲವೂ ಸಹ ಟಿಕ್ ಮಾಡಿ. ಆಮೇಲೆ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದರೆ ಇಲ್ಲಿ ನೋಡಿರಿ, ಡಿಕ್ಲರೇಷನ್ ಬೈ ಕ್ಯಾಂಡಿಡೇಟ್ ಅಂತ ಇದೆ, ಇದನ್ನ ಒಂದು ಸಲ ಓದ್ಕೊಳ್ಳಿ. ಓದ್ಕೊಂಡು ಕೆಳಗಡೆ ಫೀ ಕ್ಯಾಲ್ಕುಲೇಷನ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಥರ ಕ್ಲಿಕ್ ಮಾಡಿದ ಮೇಲೆ
ನಿಮ್ಮ ಫೀ ಕ್ಯಾಲ್ಕುಲೇಟ್ ಆಗಿ ಬರುತ್ತೆ. ಹೌದಾ, ಇಲ್ಲಿ ನೋಡಿರಿ, ನಾನು ಫಸ್ಟ್ ಸೆಮ್ಗೆ ಅಪ್ಲೈ ಮಾಡ್ತಿದ್ದೀನಿ. ಈಗ ನನ್ನ ಫಸ್ಟ್ ಸೆಮ್ಮು ಫೀ ಎಷ್ಟಿದೆ ಅಂತ ಅಂದರೆ 2500 ರೂಪಾಯಿ ಇದೆ. ಆಮೇಲೆ ಕೆಳಗಡೆ ಬಂದರೆ ಪ್ಲಾಟ್ಫಾರ್ಮ್ ಫೀ ಅಂತ 40 ರೂಪಾಯಿ ಇದೆ. ಸೊ ಟೋಟಲ್ ಆಗಿ 2540 ರೂಪಾಯಿ ಆಯಿತು. ಹೌದಾ, ಆಮೇಲೆ ಏನು ಮಾಡಿರಿ, ಇಲ್ಲಿ ಕೆಳಗಡೆ ಬಂದು ಸೇವ್ ಅಂತ ಇದೆ. ಇಲ್ಲಿ ಈ ಸೇವ್ ಅನ್ನೋದ್ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಆರ್ ಯು ಶೋರ್ ಯು ವಾಂಟ್ ಟು ಸೇವ್ ದಿಸ್ ಅಪ್ಲಿಕೇಶನ್ ಅಂತಿದೆ. ಓಕೆ ಅಂತ ಕೊಡಿ. ಓಕೆ ಅಂತ ಕೊಟ್ಟ ಮೇಲೆ ಇಲ್ಲಿ ರೆಡ್ ಇಂಕಲ್ಲಿ ಇದೆ ನೋಡಿರಿ, ಕೈಂಡ್ಲಿ ಚೆಕ್ ಯುವರ್ ರೋಲ್ ನಂಬರ್ ಆಫ್ಟರ್ ಮೇಕಿಂಗ್ ಪೇಮೆಂಟ್ ದೇರ್ ಆರ್ ನೋ ಕರೆಕ್ಷನ್ಸ್ ಅಲೌಡ್ ಅಂತ ಇದೆ. ಅಂದರೆ ನಿಮ್ಮ ರೋಲ್ ನಂಬರ್ ಕರೆಕ್ಟ್ ಅದೇ ಇಲ್ಲಿ ನೋಡ್ಕೊಳ್ಳಿ. ಆಮೇಲೆ ನಿಮ್ಮ ಕ್ಯಾಂಡಿಡೇಟ್ ನೇಮ್ ಸಹ ನೋಡ್ಕೊಳ್ಳಿ, ಕೋರ್ಸ್ ನೋಡ್ಕೊಳ್ಳಿ. ಒಂದು ಸಲ ಎಲ್ಲ ಡೀಟೇಲ್ಸನ್ನು ಚೆಕ್ ಮಾಡ್ಕೊಬೇಡಿ. ಹೌದಾ, ಯಾವ ಸೆಮ್ಮಿಗೆ ಅಪ್ಲಿಕೇಶನ್ ಆಗ್ತಿದ್ದೀರಾ, ನಿಮ್ಮ ಮೀಡಿಯಮ್ ಆಫ್ ಎಕ್ಸಾಮಿನೇಷನ್ ನೋಡ್ಕೊಳ್ರಿ. ಆಮೇಲೆ ಇಯರ್ ಆಫ್ ಅಡ್ಮಿಷನ್ ನೋಡ್ಕೊಳ್ರಿ. ಓಕೆ, ಎಕ್ಸಾಮ್ ಸೆಂಟರ್ನ ಇನ್ನೊಂದು ಸಲ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಅಡ್ರೆಸ್ಸು, ಡಿಸ್ಟಿಕ್ಕು, ಸ್ಟೇಟು, ಪಿನ್ ಕೋಡು, ನಿಮ್ಮ ಕ್ಯಾಟಗರಿ, ಜೆಂಡರ್, ಇದನ್ನೆಲ್ಲ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಮೊಬೈಲ್ ನಂಬರು, ಆಮೇಲೆ ನೀವು ಯಾವ್ಯಾವ ಸಬ್ಜೆಕ್ಟನ್ನು ಚೂಸ್ ಮಾಡಿದ್ದೀರಾ ಅದನ್ನೊಂದು ಸಲ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಟೋಟಲಾಗಿ ಇದನ್ನೆಲ್ಲ ಚೆಕ್ ಮಾಡಿದ್ಮೇಲೆ ಇಲ್ಲಿ ಮೇಕ್ ಪೇಮೆಂಟ್ ಅಂತ ಇದೆ ಗ್ರೀನ್ ಕಲರಲ್ಲಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕೆಳಗಡೆ ಆರ್ ಯು ಶೋರ್ ಯು ವಾಂಟ್ ಟು ಮೇಕ್ ಪೇಮೆಂಟ್ ಆಫ್ಟರ್ ಮೇಕಿಂಗ್ ಪೇಮೆಂಟ್ ದೇರ್ ಈಸ್ ನೋ ಕರೆಕ್ಷನ್ಸ್ ಅಲೌಡ್ ಅಂತ ಇದೆ. ಇದ್ಮೇಲೆ ಓಕೆ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ಮೇಲೆ ಈ ಥರ ನಿಮ್ಮ ಎಕ್ಸಾಮಿನೇಷನ್ ಫೀ ಪೇಮೆಂಟ್ ರಿಸಿಪ್ಟ್ ಓಪನ್ ಆಗುತ್ತೆ. ಇಲ್ಲಿ ಐ ಅಗ್ರಿ ದ್ಯಾಟ್ ಅಬೋವ್ ಇನ್ಫಾರ್ಮೇಷನ್ ಈಸ್ ಕರೆಕ್ಟ್ ಅಂತ ಟಿಕ್ ಮಾಡಿ ಮೇಕ್ ಪೇಮೆಂಟ್ ಅಂತ ಇದೆ ಕೆಳಗಡೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಥರ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಇಲ್ಲಿ ಪೇಮೆಂಟ್ ಮೆಥಡ್ ಬರುತ್ತೆ. ಹೌದಾ, ನೀವು ಡೆಬಿಟ್ ಕಾರ್ಡ್ ಮುಖಾಂತರ ಅಂದ್ರೆ ಪೇ ಮಾಡ್ಬೋದು, ಕ್ರೆಡಿಟ್ ಕಾರ್ಡ್ ಮುಖಾಂತರ ಪೇ ಮಾಡ್ಬೋದು, ಇಲ್ಲ ಅದರ್ ಬ್ಯಾಂಕ್ ಡೆಬಿಟ್ ಕಾರ್ಡು ಈ ಥರ ಇದೆ. ಹೌದಾ, ನಾನೀಗ ಇಲ್ಲಿ ಏನು ಸೆಲೆಕ್ಟ್ ಮಾಡ್ತೀನಪ್ಪ ಅಂತಂದರೆ UPI ಅಂತ ಇದೆ ನೋಡಿರಿ, ಇದ್ರ ಮೇಲೆ ಇದನ್ನು ಸೆಲೆಕ್ಟ್ ಮಾಡ್ಕೊತೀನಿ ನಾನು. ಓಕೆ, UPI ಅಂತಂದರೆ ನೀವು ಗೂಗಲ್ ಪೇ ಮುಖಾಂತರ ತುಂಬೋದು, ಫೋನ್ಪೇ ಮುಖಾಂತರ ತುಂಬೋದು. ಹೌದಾ, Paytm ಮುಖಾಂತರ ತುಂಬೋದು. ಹೌದಾ, ಆಮೇಲೆ ನೋಡಿರಿ ಪೇ ಯೂಸಿಂಗ್ UPI ಅಂತಿದೆ, ಇಲ್ಲಿ ಎಂಟರ್ ಯುವರ್ VPA ಅಂತಿದೆ. ಸೊ ಇದರಲ್ಲಿ ನಿಮಗೆ ಸಿಗ್ತದಪ್ಪ ಅಂದ್ರೆ, ಫಾರ್ ಎಕ್ಸಾಂಪಲ್ ಇದು ಹೇಗಿರ್ಬೋದಪ್ಪ ಅಂತಂದ್ರೆ ABC@OKSBI ಅಂತಿರ್ಬೋದು, ಇಲ್ಲ ABC@ICICI ಅಂತಿರ್ಬೋದು. ಓಕೆ, ಈ ಥರ ಒಂದು ನಿಮಗೆ UPI ID ಇರುತ್ತೆ. ಇದೆಲ್ಲಿ ಸಿಗ್ತದಪ್ಪ ಅಂತಂದ್ರೆ ನಿಮಗೆ ನಿಮ್ಮ ಗೂಗಲ್ ಪೇ ಅಥವಾ ಫೋನ್ಪೇ ಆ್ಯಪ್ನ ಓಪನ್ ಮಾಡಿ ಅಲ್ಲಿ ನಿಮ್ಮ ಪ್ರೊಫೈಲ್ನಲ್ಲಿ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಪ್ರೊಫೈಲಲ್ಲಿ ಇದೊಂದು ನಿಮ್ಮ UPI ID ಸಿಗುತ್ತೆ ನಿಮಗೆ, ಅದನ್ನು ಇಲ್ಲಿ ಎಂಟರ್ ಮಾಡಿ. ನಿಮ್ಮ UPI ID-ಯನ್ನು ಎಂಟರ್ ಮಾಡಿದ್ಮೇಲೆ ಪೇ ನಾವು ಅಂತಿದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ UPI ID ಎಂಟರ್ ಮಾಡಿದ್ಮೇಲೆ ನಿಮ್ಮ ಗೂಗಲ್ ಪೇ ಅಥವಾ ಫೋನ್ಪೇಗೆ ಯಾವ್ದನ್ನ ID ಹಾಕಿರ್ತೀವಿ ನೋಡಿರಿ, ಆ ಆ್ಯಪಲ್ಲಿ ಪೇಮೆಂಟ್ಗೋಸ್ಕರ ಒಂದು ನೋಟಿಫಿಕೇಷನ್ ಬರುತ್ತೆ. ಅಲ್ಲಿ ನೀವು ಜಸ್ಟ್ ಪೇ ಅಂತ ಕ್ಲಿಕ್ ಮಾಡಿ ನಿಮ್ಮ ಪಾಸ್ವರ್ಡ್ ಹಾಕಿ ಪೇಮೆಂಟ್ ಮಾಡಬೇಕಲ್ಲಿ. ಪೇಮೆಂಟ್ ಆದಮೇಲೆ ನಿಮ್ಮ ಎಕ್ಸಾಮಿನೇಷನ್ ಫೀ ರಿಸಿಪ್ಟ್ ಬರುತ್ತೆ ಈ ಸಲ ಈ ಥರ. ಅದನ್ನ ಇನ್ನೊಂದು ಸ್ವಲ್ಪ ಇದು ಚೆಕ್ ಮಾಡಿಕೊಂಡು ಕೆಳಗಡೆ ಬಂದು ಪ್ರಿಂಟ್ ಅಂತ ಇದೆ ನೋಡಿರಿ, ಕೆಳಗಡೆ ಇಲ್ಲಿ ಪ್ರಿಂಟ್ ಅಂತ ಇದೆ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಈ ಥರ ಒಂದು PDF ಆಗಿ ನಿಮ್ಮ ಮೊಬೈಲಲ್ಲಿ ಇದನ್ನ ಸೇವ್ ಮಾಡ್ಕೊಳ್ಳಿ. ಓಕೆ, ಆಮೇಲೆ ಅದನ್ನ ಇದು ಏನು ರಿಸಿಪ್ಟನ್ನು ಸೇವ್ ಮಾಡಿದ್ಮೇಲೆ ಕ್ಲೋಸ್ ಅಂತ ಇದೆ ನೋಡಿ ಕೆಳಗಡೆ, ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇದನ್ನ ನೀವು ಅಪ್ಲಿಕೇಶನ್ನ ಏನು ಡೌನ್ಲೋಡ್ ಮಾಡ್ಕೋಬೇಕಲ್ಲ. ಸೊ ಹಾಗಾಗಿ ಮತ್ತೆ ಮೊದಲನೇ ಥರನೇ ಇಲ್ಲಿ 2024-25 ಜುಲೈ ಸೆಷನ್ ಅಂತ ಏನಿದೆ ನೋಡಿರಿ, ಅದರ ಮೇಲೆ ಮತ್ತೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ಮೇಲೆ ಮತ್ತೊಮ್ಮೆ ನಿಮ್ಮ ರೋಲ್ ನಂಬರನ್ನು ಎಂಟ್ರ್ ಮಾಡಿ ಇಲ್ಲಿ. ಓಕೆ, ರೋಲ್ ನಂಬರನ್ನು ಎಂಟ್ರ್ ಮಾಡಿದ್ಮೇಲೆ ಡೌನ್ಲೋಡ್ ಅಂತ ಇದೆ ನೋಡಿ, ಈ ಸೈಡು ಡೌನ್ಲೋಡ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಸಹ ನಿಮ್ಮ ಕ್ಯಾಂಡಿಡೇಟ್ ನೇಮು, ರಿಜಿಸ್ಟರ್ ನಂಬರು, ಅಪ್ಲಿಕೇಶನ್ ನಂಬರು, ಕೋರ್ಸು, ಆಮೇಲೆ ಟೋಟಲ್ ಫೀ, ಪೇಮೆಂಟ್ ID, ಡೇಟ್ ಇದೆಲ್ಲ ಬರುತ್ತೆ. ಸೊ ಇಲ್ಲಿ ಅಪ್ಲಿಕೇಶನ್ ಅಂತ ಇದೆ ನೋಡಿರಿ, ಇಲ್ಲಿ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಆಲ್ರೆಡಿ ನೀವು ಈ ರಿಸಿಪ್ಟನ್ನು ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದೀವಿ. ಇಲ್ಲಪ್ಪ ಅಂದರೆ ಮತ್ತೊಮ್ಮೆ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಬಟ್ ಈಗ ನಾವು ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿಲ್ಲ ಆಗಲೇ, ಸೊ ಈಗ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡ್ಕೊಳ್ಳೋಣ. ಓಕೆ, ಈ ಥರ ನಿಮ್ಮದೊಂದು ಅಪ್ಲಿಕೇಶನ್ ಡೌನ್ಲೋಡ್ ಆಗುತ್ತೆ. ಇದನ್ನೊಂದು ಪ್ರಿಂಟೌಟ್ ತೆಗೆದುಕೊಂಡು ಇಟ್ಕೊಂಬಿಡಿ. ಈ ರೀತಿ ನಾವು KSAO ಪ್ಲಾಟ್ಫಾರ್ಮ್ನ ಮುಖಾಂತರ ನಮ್ಮ ಎಕ್ಸಾಮ್ ಫೀ ಪೇಮೆಂಟನ್ನು ಮಾಡೋದು. ಓಕೆ,
ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.